ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗುತ್ತಾ? ಎಸ್. ದೇಶದ ಜನತೆಗೆ ಸಮಾಧಾನದ ಸುದ್ದಿಯನ್ನ ಕೊಡುತ್ತಾ ಮೋದಿ ಸರ್ಕಾರ. ವಾಣಿಜ್ಯ ಬಳಕೆಯ ಅಡುಗೆ ಅನಿಲದ ಬೆಲೆ 24 ರೂಪಾಯಿ ಇಳಿಕೆ. ಎಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗುತ್ತಾ? ದೇಶದ ಜನತೆಗೆ ಸಮಾಧಾನದ ಸುದ್ದಿಯನ್ನ ಕೊಡುತ್ತಾ ಮೋದಿ ಸರ್ಕಾರ. ವಾಣಿಜ್ಯ ಬಳಕೆಯ ಅಡುಗೆ ಅನಿಲದ ಬೆಲೆ 24 ರೂಪಾಯಿ ಇಳಿಕೆ. ವಿಮಾನ ಇಂಧನದ ಬೆಲೆ 3% ಇಳಿಕೆ. ಸತತ 3 ತಿಂಗಳಿನಿಂದ ವಿಮಾನ ಇಂಧನ ದರ ಇಳಿಕೆ. 3 ತಿಂಗಳಿನಿಂದ ವಾಣಿಜ್ಯ ಬಳಕೆಯ ಅಡುಗೆ ಅನಿಲದ ದರ ಕಡಿತ. ಏಪ್ರಿಲ್ನಲ್ಲಿ 41 ರೂಪಾಯಿ, ಮೇನಲ್ಲಿ 14 ರೂಪಾಯಿ ಇಳಿಕೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರಿ ಇಳಿಕೆ. 4 ವರ್ಷಗಳಲ್ಲೇ ಅತ್ಯಧಿಕ ಇಳಿಕೆ ಕಂಡಿರುವಂತಹ ಕಚ್ಚಾ ತೈಲ. ಜುಲೈನಲ್ಲಿ ಕಚ್ಚಾ ತೈಲ ಉತ್ಪಾದನೆ ಹೆಚ್ಚಳ ಘೋಷಣೆ ಹಿನ್ನೆಲೆ ಬ್ಯಾರೆಲ್ಗೆ $62ಗೆ ಕುಸಿದಂತಹ ಕಚ್ಚಾ ತೈಲ ಬೆಲೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗುತ್ತಾ ಎನ್ನುವಂತಹ ವಿಚಾರ ಈಗ ಬರ್ತಾ ಇರುವಂತದ್ದು. ಮೋದಿ ಸರ್ಕಾರ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಹೊರಟಿದ್ಯಾ ಎನ್ನುವಂಥದ್ದು. ಪೆಟ್ರೋಲ್ ಡೀಸೆಲ್ ಹಾಗೂ ಅಡುಗೆ ಅನಿಲದ ಈ ಒಂದು ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆಗಳು ಭಾರಿ ಕಾಣಿಸ್ತಾರೆ. ಇಳಿಕೆ ಆಗಿದೆ. ವಿಮಾನ ಇಂಧನದ ಬೆಲೆ 3% ಇಳಿಕೆಯಾಗಿದೆ. ಸತತ 3 ತಿಂಗಳಲ್ಲಿ ವಿಮಾನ ಇಂಧನದ ದರ ಇಳಿಕೆಯಾಗಿರುವುದು ಕಾಣಸಿಗುತ್ತೆ. 3 ತಿಂಗಳಿನಿಂದ ವಾಣಿಜ್ಯ ಬಳಕೆಯ ಅಡುಗೆ ಅನಿಲಗಳ ದರವೂ ಕೂಡ ಕಡಿತವಾಗಿದೆ. ಏಪ್ರಿಲ್ನಲ್ಲಿ 41 ರೂಪಾಯಿ, ಮೇನಲ್ಲಿ 14 ರೂಪಾಯಿ ಇಳಿಕೆ ಮಾಡಲಾಗಿತ್ತು. ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. 4 ವರ್ಷಗಳಲ್ಲಿ ಅತ್ಯಧಿಕ ಇಳಿಕೆ ಕಂಡಿರುವಂತಹ ಕಚ್ಚಾ ತೈಲ. ಜುಲೈನಲ್ಲಿ ಕಚ್ಚಾ ತೈಲ ಉತ್ಪಾದನೆ ಹೆಚ್ಚಳ ಘೋಷಣೆ ಹಿನ್ನೆಲೆ ಜಾಸ್ತಿ ಆಗ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.